ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಒಂದು ಇಂಡಸ್ಟ್ರಿಯಲ್ಲಿ ವರ್ಷಕ್ಕೆ 100ರಿಂದ 200 ಸಿನಿಮಾಗಳು ರಿಲೀಸ್ ಆಗ್ತವೆ. ಕಮರ್ಷಿಯಲ್ ಸಿನಿಮಾ ಇರಬಹುದು, ಲವ್ ಸ್ಟೋರಿ ಸಿನಿಮಾ ಇರಬಹುದು, ಹೀಗೆ. ಆದರೆ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರೋದು ಅತಿ ವಿರಳ. ಈ ಥರ ಸಿನಿಮಾಗಳನ್ನು ನಾವು ಜಾಸ್ತಿ ಮಲಯಾಳಂ ಇಂಡಸ್ಟ್ರಿಯಲ್ಲಿ ನೋಡ್ತೀವಿ. ಅವರನ್ನು ಬಿಟ್ಟರೆ ಬೇರೆ ಯಾರೂ ಮಾಡಲ್ಲ ಅಂತ ಏನಿಲ್ಲ, ಆದರೆ ನಮ್ಗೆ ಜಾಸ್ತಿ ಸಿಗೋದೇ ಆ ಇಂಡಸ್ಟ್ರಿಯಲ್ಲಿ. ಆದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಸಹ ಈ ತರಹದ ಪ್ರಯತ್ನಗಳು ಬಂದಿದೆ. ಅದರಲ್ಲಿ ಕೆಲವು ಸಿನಿಮಾಗಳು ಹಿಟ್ಟಾದರೆ ಇನ್ನು ಕೆಲವು ಸಿನಿಮಾಗಳು ಫ್ಲಾಪ್ ಆಗಿವೆ. ನಾನು ಇವತ್ತಿನ ವಿಡಿಯೋದಲ್ಲಿ ಕಂಟೆಂಟ್ಗೆ ಪ್ರಾಮುಖ್ಯತೆ ಕೊಟ್ಟು ಮಾಡಿದ ಸಿನಿಮಾಗಳನ್ನು ನೋಡ್ಕೊಂಡು ಬರೋಣ. ವಿಡಿಯೋನ ಕೊನೆ ತನಕ ನೋಡಿ. ಲೂಸಿಯಾ, ಇದು ನೀನಾಸಂ ಸತೀಶ್ ಅವರ ಮೊದಲ ಚಿತ್ರ. ನಿದ್ರಾಹೀನತೆಯಿಂದ ಬಳಲುತ್ತಿರುವ ನಾಯಕ ಲೂಸಿಯಾ ಅನ್ನೋ ಮಾತ್ರೆಯನ್ನು ನುಂಗಿ ಕನಸಲ್ಲಿ ಬೇರೆ ಪ್ರಪಂಚವನ್ನು ಕಾಣ್ತಾನೆ. ವಾಸ್ತವದಲ್ಲಿ ಥಿಯೇಟರ್ನಲ್ಲಿ ಟಾರ್ಚ್ ಬಿಡುವ ಕೆಲಸ ಮಾಡುವ ನಾಯಕ ಕನಸಿನ ಪ್ರಪಂಚದಲ್ಲಿ ಚಿತ್ರನಾಯಕನಾಗ್ತಾನೆ. ಇದರಲ್ಲಿ ಕನಸು ಯಾವುದು, ವಾಸ್ತವ ಯಾವುದು ಅಂತ ನಮ್ಮಲ್ಲಿ ಗೊಂದಲ ಉಂಟಾಗ್ತದೆ. ಕ್ಲೈಮ್ಯಾಕ್ಸ್ನಲ್ಲಿ ಕೊಡುವ ಟ್ವಿಸ್ಟ್ ಯಾರು ಯೋಚನೆ ಮಾಡೋಕ್ಕೆ ಆಗಲ್ಲ. ಈ ತರಹದ ಒಂದು ಪ್ರಯತ್ನವನ್ನು ತುಂಬ ನೀಟಾಗಿ ಪ್ರೆಸೆಂಟ್ ಮಾಡಿದ್ರು ನಿರ್ದೇಶಕ ಪವನ್ ಕುಮಾರ್ ಅವರು. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇದು ಒಂದು ಹೊಸ ಪ್ರಯತ್ನವಾಗಿತ್ತು. ಈ ಚಿತ್ರಕ್ಕೆ ಕಥೆ ಹೀರೋ ಅಂದರೆ ತಪ್ಪಾಗಲ್ಲ. ಈ ಸಿನಿಮಾವನ್ನು ಜನ ಕೂಡ ಕೈಬಿಟ್ಟಿಲ್ಲ, ಸಿನಿಮಾವನ್ನೇ ಗೆಲ್ಲಿಸಿದ್ದಾರೆ. ಕೋಟಿಗೂ ಕಡಿಮೆ ಬಜೆಟ್ನಲ್ಲಿ ನಿರ್ಮಾಣವಾದ ಲೂಸಿಯಾ ಸುಮಾರು 10 ಕೋಟಿ ಗಳಿಸಿ ಸೂಪರ್ ಹಿಟ್ ಅಂತ ಕನ್ಸಿಡರ್ ಆಗಿದೆ. ಉಳಿದವರು ಕಂಡಂತೆ ಈ ಸಿನಿಮಾ ಒಳ್ಳೆಯ ಪ್ರಶಂಸೆಯನ್ನು ಪಡೆದುಕೊಂಡ್ರು ಥಿಯೇಟರ್ನಲ್ಲಿ ಸೋತಿದೆ. ನಂತರ OTTಗೆ ಬಂದಾಗ, ಟಿವಿಯಲ್ಲಿ ಪ್ರಸಾರ ಆದಾಗ ಇಂಥ ಒಳ್ಳೆ ಸಿನಿಮಾ ಯಾಕೆ ಸೋಲ್ತು ಅಂತ ಬೇಜಾರು ಮಾಡಿಕೊಂಡವರೇ ಜಾಸ್ತಿ. ರಕ್ಷಿತ್ ಶೆಟ್ಟಿ ಬರೆದು, ನಿರ್ದೇಶಿಸಿ, ಜೊತೆಗೆ ತಾವೇ ಅಭಿನಯಿಸಿದ ಚಿತ್ರವಿದು. ಕರಾವಳಿ ಭಾಗದಲ್ಲಿ ನಡೆದ ಕೊಲೆಯ ಆಧಾರದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು ಇನ್ವೆಸ್ಟಿಗೇಷನ್ ಮಾಡುವ ಕಥೆಯನ್ನು ಹೊಂದಿದ್ದ ಈ ಚಿತ್ರದಲ್ಲಿ ಮೇಕಿಂಗ್, ಸ್ಕ್ರೀನ್ ಪ್ಲೇ, ಸ್ಟೋರಿ ನರೇಷನ್ ಆ್ಯಂಡ್ ಪ್ರೆಸೆಂಟೇಷನ್ ಎಲ್ಲ ಹೊಸತನದಿಂದ ಕೂಡಿತ್ತು. ಇಲ್ಲಿ ಒಂದೊಂದು ಪಾತ್ರಗಳು ಕೂಡ ಒಂದೊಂದು ಅಧ್ಯಾಯದ ರೀತಿ ನಮಗೆ ಕಾಣಲು ಸಿಗ್ತದೆ. ರಿಕ್ಕಿ ಅನ್ನೋ ಕ್ಯಾರೆಕ್ಟರ್ನಲ್ಲಿ ರಕ್ಷಿತ್ ಶೆಟ್ಟಿ ಅವರ ಬಿಹೇವಿಯರ್, ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ಸಿನಿಮಾ ಯಾಕೆ ಥಿಯೇಟರ್ನಲ್ಲಿ ಸೋಲ್ತು ಅನ್ನೋದಲ್ಲಿ ಯಜ್ಞ ಪ್ರಶ್ನೆ. ಮೋಸ್ಟ್ಲಿ ಈ ಸಿನಿಮಾದ ತೂಕ ಎಂಥದ್ದು ಅಂತ ಜನ ಲೇಟಾಗಿ ಅರ್ಥ ಮಾಡ್ಕೊಂಡ್ರು ಅಂತ ಅನಿಸುತ್ತೆ. ಇದರ ಸೀಕ್ವೆಲ್ ರಿಚರ್ಡ್ ಆಂಟನಿ ಅಂತ ಒಂಬಾಳೆ ಅವ್ರ ಜೊತೆ ಅನೌನ್ಸ್ ಆಗಿದೆ. ನಾನಂತೂ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಸಿನಿಮಾಗಾಗಿ. ಚಿಗುರಿದ ಕನಸು, ಈ ಸಿನಿಮಾ ಕೂಡ ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ. ಆದರೆ ಜನ ಆ ಟೈಮಲ್ಲಿ ಈ ಸಿನಿಮಾವನ್ನು ನಿರಾಕರಿಸಿದ್ದಾರೆ. ಶಿವಣ್ಣನ ಸಿನಿಮಾ ಲಿಸ್ಟ್ನಲ್ಲಿ ಇದೊಂದು ಸೂಪರ್ ಹಿಟ್ ಪಟ್ಟಿಯಲ್ಲಿ ಸೇರಬೇಕಾದಂತಹ ಸಿನಿಮಾ. ಆದರೆ ಆವ್ರೇಜ್ ಲಿಸ್ಟ್ನಲ್ಲಿರೋದೇ ಇಲ್ಲಿ ಬೇಜಾರಿನ ಸಂಗತಿ. ಶಿವರಾಮ ಕಾರಂತರ ಚಿಗುರಿದ ಕನಸು ಅನ್ನೋ ಕಾದಂಬರಿ ಆಧಾರಿತ ಚಿತ್ರವಾದ ಇದನ್ನು ಹಿರಿಯ ನಿರ್ದೇಶಕ TS ನಾಗಾಭರಣರವರು ನಿರ್ದೇಶಿಸಿದ್ದರು. ಚಿತ್ರದ ನಾಯಕ ಶಂಕರ್ ದೆಹಲಿಯಲ್ಲಿ ಹುಟ್ಟಿ ಬೆಳೆದಿರ್ತಾನೆ. ಗಂಗೆಗೂ ಕೂಡ ಗಂಗೋತ್ರಿ ಅನ್ನೋ ಮೂಲವಿದೆ ಅಂದಮೇಲೆ ನನಗೂ ಒಂದು ಮೂಲ ಇರಬೇಕಲ್ವ ಎಂದು ತನ್ನ ಮೂಲವನ್ನು ಹುಡುಕ್ತಾನೆ ಶಂಕರ್. ಆಗ ತನ್ನ ಮೂಲ ಕರ್ನಾಟಕದಲ್ಲಿದೆ ಎಂದು ತಿಳಿದು ಕರ್ನಾಟಕಕ್ಕೆ ಬರ್ತಾನೆ. ಅಲ್ಲಿ ತನ್ನವರನ್ನು ಕಾಣ್ತಾನೆ. ಅವರ ಪ್ರೀತಿಗೆ ಸೋತು ನನ್ನ ನೆಲೆಯಲ್ಲೇ ನಾನು ಇರಬೇಕು, ಇಲ್ಲೇ ಏನಾದರೂ ಮಾಡಬೇಕು ಅಂತ ಬಯಸಿ ತನ್ನ ವಿಜ್ಞಾನದ ತಂತ್ರಜ್ಞಾನವನ್ನೆಲ್ಲ ಬಳಸಿ ತಾನಿದ್ದ ಕಾಡನ್ನು ಹೊಡೆದು ಅಲ್ಲಿ ಸಮೃದ್ಧಿ ಬೆಳೆಯನ್ನು ಬೆಳೆದು ಬದುಕಲು ಪ್ರಾರಂಭಿಸ್ತಾನೆ. ವಾವ್, ಹೇಗಿದೆ ಅಲ್ವಾ ಕಥೆ. ತನ್ನ ಮೂಲ ಹುಡುಕಬೇಕೆಂದು ಚಿಗುರಿದ ಕನಸನ್ನು ನನಸು ಮಾಡಿಕೊಂಡು ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ಯುವಕನ ಕಥೆಯೇ ಈ ಚಿಗುರಿದ ಕನಸು. ಈ ಸಿನಿಮಾ ಬಿಡುಗಡೆಯಾದಂಥ ಸಂದರ್ಭದಲ್ಲಿ ಪ್ರೇಮ ಕಥೆಗಳ ಯಶಸ್ಸಿನ ನಾಗಲೋಟ ಇದ್ದ ಕಾರಣ ಮೂಲ ಹುಡುಕುವ ಈ ಕಥೆಯನ್ನು ಜನ ನಿರಾಕರಿಸಿದರು ಅಂತ ಅನಿಸುತ್ತೆ. ಇಲ್ಲಿ ವಿಪರ್ಯಾಸ ಏನಂದರೆ, ಈ ಕಥೆಯನ್ನೇ ಇಟ್ಕೊಂಡು ಹಿಂದಿಯಲ್ಲಿ ಶಾರುಖ್ ಖಾನ್ ಅವರು ಸ್ವದೇಶ್ ಅಂತ ಒಂದು ಸಿನಿಮಾನ ಮಾಡಿ ಅಲ್ಲಿ ಅದು ಸೂಪರ್ ಹಿಟ್ ಆಗಿದೆ. ಬಾಲಿವುಡ್ ಜನ ಒಪ್ಕೊಂಡಂತಹ ಈ ಕಥೆಯನ್ನು ಕರ್ನಾಟಕದ ಜನತೆ ಯಾಕೆ ಒಪ್ಕೊಳ್ಳಿಲ್ಲ ಅನ್ನೋದು ಇಲ್ಲಿ ಯಜ್ಞ ಪ್ರಶ್ನೆ. ಪೃಥ್ವಿ, ಇದೊಂದು ಪುನೀತ್ ರಾಜ್ಕುಮಾರ್ ಅವರ ಚಾಲೆಂಜಿಂಗ್ ರೋಲ್ ಆಗಿತ್ತು. ಅಲ್ಲಿ ತನಕ ಬರೀ ಲವ್ ಸ್ಟೋರಿ, ಕಾಲೇಜ್ ಸ್ಟೋರಿಗಳಂತಹ ಸಿನಿಮಾಗಳನ್ನು ಮಾಡ್ತಾ ಬರ್ತಾ ಇದ್ದ ಅಪ್ಪು ಇಲ್ಲಿ IAS ಅಧಿಕಾರಿಯಾಗಿ ಕಾಣಿಸ್ಕೊಂಡಿದ್ರು. ಯಪ್ಪ, IAS ಅಧಿಕಾರಿ ಅಂದರೆ ಈಗಿರಬೇಕು ಗುರು ಅನ್ನೋ ಥರ ಸ್ಕ್ರೀನ್ ಮೇಲೆ ಫಿಟ್ಟಾಗಿ ಕಾಣಿಸ್ತಿರೋ ಪುನೀತ್ ರಾಜ್ಕುಮಾರ್ ಅವರು. ಇದೊಂದು ಕಾಂಟ್ರವರ್ಸಿಯಲ್ ಸಬ್ಜೆಕ್ಟ್. ಬಳ್ಳಾರಿಯ ಸುತ್ತಮುತ್ತ ನಡೆಯುವಂತಹ ಅಕ್ರಮ ಮೈನಿಂಗ್ ನೈಜ ಆಧಾರಿತ ಕಥೆ. ಈ ಕಥೆಯನ್ನು ಇಟ್ಕೊಂಡು ಸಿನಿಮಾ ಮಾಡಿದರೆ ಅದು ರಿಲೀಸ್ ಆಗೋದೇ ಡೌಟು. ಆದರೆ ಅದನ್ನು ಜನಗಳಿಗೆ ಹಾಗೂ ಸರ್ಕಾರಕ್ಕೆ ತಲುಪಿಸಬೇಕು. ಆಗ ನಿರ್ದೇಶಕ ಜಾಕಬ್ ವರ್ಗೀಸ್ ರವರು ಈ ಕಥೆಯನ್ನು ಪುನೀತ್ ರಾಜ್ಕುಮಾರ್ ಅವರು ಮಾಡಿದರೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಲ್ಲ, ಈ ಸಿನಿಮಾ ರಿಲೀಸ್ ಆಗುತ್ತೆ ಹಾಗೂ ಜನಗಳಿಗೆ ತಲುಪುತ್ತೆ ಅನ್ನೋ ನಿಟ್ಟಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನು ಅಪ್ರೋಚ್ ಮಾಡಿ ಒಪ್ಪಿಸಿರ್ತಾರೆ. ಸಿನಿಮಾ ರಿಲೀಸ್ ಆದಾಗ ಯಾವುದೇ ಕಾಂಟ್ರವರ್ಸಿ ಆಗಲ್ಲ. ಆದರೆ ಕಲೆಕ್ಷನ್ ಇದ್ದಾಗಲೇ ಥಿಯೇಟರಿಂದ ಸಿನಿಮಾವನ್ನು ತೆಗೆಯಲಾಯಿತು ಅಂತ ಅಲ್ಲಿ ಇಲ್ಲಿ ಊಹಾಪೋಹಗಳು ಕೇಳಿಬರುತ್ತೆ. ಆದರೆ ಇದರ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ. ಪುನೀತ್ ರಾಜ್ಕುಮಾರ್ ಅವರು ಜಿಲ್ಲಾಧಿಕಾರಿಯಾಗಿ ಆ್ಯಕ್ಟ್ ಮಾಡಿ ಪ್ರಶಂಸೆಯನ್ನು ಪಡೆದುಕೊಳ್ತಾರೆ. ಈ ಸಿನಿಮಾ ನೋಡಿ ಇನ್ಸ್ಪೈರ್ ಆಗಿ ಎಷ್ಟೋ ಜನ IAS ಆಫೀಸರ್ ಆಗಬೇಕು ಅಂತ ಮುಂದೆ ಬಂದಿದ್ದರಂತೆ. ಅಂದರೆ ಲೆಕ್ಕ ಹಾಕಿ ಈ ಸಿನಿಮಾ ಜನಗಳ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡಿತ್ತು ಅಂತ. ಇದೊಂದು ಕಂಟೆಂಟ್ ಬೇಸ್ ಇರುವಂತಹ ಸಿನಿಮಾ. ಪುನೀತ್ ರಾಜ್ಕುಮಾರ್ ಅವರ ಸ್ಟಾರ್ಡಮ್ಗೆ ತಕ್ಕನಾದ ಸಿನಿಮಾ ಇದಲ್ಲ ಅಂದರು. ಇದನ್ನು ಒಪ್ಪಿ ಮಾಡಿದರು ಅಪ್ಪುರವರು. ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು. ಈ ಸಿನಿಮಾದ ಹೆಸರೇ ಹೇಳೋ ಥರ ಇದೊಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕಥೆ. ಸಾಫ್ಟ್ವೇರ್ ಉದ್ಯೋಗ ಮಾಡುತ್ತಿರುವ ಚಿತ್ರದ ನಾಯಕ ಕೆಲಸದ ವಿಚಾರವಾಗಿ ಬೇರೆ ಊರಿಗೆ ಹೋಗಬೇಕಾದ ಸಂದರ್ಭ ಬಂದಾಗ ತನ್ನ ಮರುವಿನ ಕಾಯಿಲೆ ಇರುವ ತಂದೆಯನ್ನು ಒಂದು ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗ್ತಾನೆ. ಆದರೆ ತಂದೆ
ಆ ವೃದ್ಧಾಶ್ರಮದಿಂದ ತಪ್ಪಿಸಿಕೊಳ್ತಾರೆ. ಕಳೆದು ಹೋದ ತನ್ನ ತಂದೆಯನ್ನು ಹುಡುಕುವ ಕಥೆಯೇ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾ. ಇಲ್ಲಿ ಕಳೆದೋಗಿರೋದು ತಂದೆ ಅಂತ ತೋರಿಸ್ತಾರೆ, ಆದರೆ ಸಿನಿಮಾ ನೋಡಿದ ಮೇಲೆ ನಮ್ಗನ್ಸೋದು ಇಲ್ಲಿ ಕಳೆದೋಗಿರೋದು ತಂದೆಯಲ್ಲ ಮಗ ಅಂತ. ಇಲ್ಲಿ ಮಗನ ಪಾತ್ರ ನಮ್ಮನ್ನು ಅಂದರೆ ಸಿನಿಮಾ ನೋಡುವಂತಹ ಪ್ರೇಕ್ಷಕರನ್ನು ರೆಪ್ರೆಸೆಂಟ್ ಮಾಡುತ್ತೆ. ಏನಾದರೂ ಸಾಧಿಸಬೇಕು, ದುಡ್ಡು ಗಳಿಸಬೇಕು, ಹೆಸರು ಮಾಡಬೇಕು ಅಂತ ಈ ಎಲ್ಲ ಜಂಜಾಟಗಳಲ್ಲಿ ಸಿಲುಕಿ ನಮ್ಮನ್ನೇ ನಾವು ಕಳ್ಕೊಂಡಿರ್ತೀವಿ. ಹೀಗೆ ಕೊನೆಯಲ್ಲಿ ಒಂದು ಸಂದೇಶ ಕೊಡುವಂತಹ ಈ ಸಿನಿಮಾ ಹೇಮಂತ್ ಎಂ ರಾವ್ ನಿರ್ದೇಶನ ಮಾಡಿದರು. ಇದೊಂದು ಕಂಟೆಂಟ್ ಬೇಸಿಸ್ ಸಿನಿಮಾ ಆಗಿದ್ದು ಮುಖ್ಯ ಭೂಮಿಕೆಯಲ್ಲಿ ರಕ್ಷಿತ್ ಶೆಟ್ಟಿ, ಅನಂತ್ ನಾಗ್, ಶ್ರುತಿ ಹರಿಹರನ್ ರವರು ಕಾಣಿಸಿಕೊಂಡಿದ್ದಾರೆ. ಯು ಟರ್ನ್ ಇದು ಪವನ್ ಕುಮಾರ್ ಅವರ ಚಿತ್ರ. ಪವನ್ ಸಿನಿಮಾ ಅಂದಮೇಲೆ ಅಲ್ಲಿ ಕಥೆಯೇ ಹೀರೋ ಆಗಿರುತ್ತೆ. ಈ ಸಿನಿಮಾ ತೆಲುಗು, ತಮಿಳು, ಹಿಂದಿಗೂ ರಿಮೇಕ್ ಆಗಿದೆ. ಲೀಡ್ ರೋಲ್ನಲ್ಲಿ ಶ್ರದ್ಧಾ ಶ್ರೀನಾಥ್ ರವರು ಕಾಣಿಸಿಕೊಂಡಿದ್ದಾರೆ. ರಚನಾ ಅನ್ನೋ ಒಂದು ಹುಡುಗಿ ಮೀಡಿಯಾ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಆದರೆ ಆ ಕೆಲಸ ಅವಳಿಗೆ ಪರ್ಮನೆಂಟ್ ಆಗಿರಲ್ಲ. ಆ ಕೆಲಸವನ್ನು ಪರ್ಮನೆಂಟ್ ಮಾಡಿಕೊಳ್ಳೋದಕ್ಕೋಸ್ಕರ ಒಂದು ಸ್ಟ್ರಾಂಗ್ ಆರ್ಟಿಕಲ್ ಬರೆಯಲು ಮುಂದಾಗ್ತಾಳೆ. ಅದಕ್ಕೆ ಅವಳು ಚೂಸ್ ಮಾಡೋದು ಬೆಂಗಳೂರಿನ ಡಬಲ್ ಫ್ಲೈಓವರ್ ರೋಡ್ನಲ್ಲಿ ಯು ಟರ್ನ್ ತೆಗೆದುಕೊಳ್ಳೋ ಗಾಡಿಗಳ ನಂಬರ್ಗಳನ್ನು ಅಲ್ಲೇ ಒಬ್ಬ ಭಿಕ್ಷುಕನಿಂದ ತಿಳಿದುಕೊಂಡು ಇದರಿಂದ ಎಷ್ಟು ಆಕ್ಸಿಡೆಂಟ್ಗಳು ಆಗ್ತವೆ ಅನ್ನೋದನ್ನು ರಿಪೋರ್ಟ್ ಮಾಡುವುದು ಅವಳ ಉದ್ದೇಶವಾಗಿರುತ್ತೆ. ಆದರೆ ಈ ಕೆಲಸ ಮಾಡ್ತಾ ಮಾಡ್ತಾ ಅಲ್ಲೊಂದು ಮಿಸ್ಟ್ರಿನೇ ಓಪನ್ ಆಗೋಗುತ್ತೆ. ಇದರ ಸ್ಕ್ರೀನ್ ಪ್ಲೇ, ಪ್ರೆಸೆಂಟೇಷನ್ ಎಲ್ಲ ನಮ್ಮನ್ನು ಸೀಟಿನ ತುದಿಯಲ್ಲಿ ಕೂರಿಸುತ್ತೆ. ಒಂದು ಹಾಡಿಲ್ಲದೆ, ಅನಾವಶ್ಯಕ ಅನ್ನೋ ಯಾವುದೇ ಸೀನ್ ಆಗಲಿ, ಸೀಕ್ವೆನ್ಸಸ್ಗಳಾಗಲಿ ಇಲ್ಲದೆ ಸಿನಿಮಾ ನಮ್ಮನ್ನು ಕಥೆಯೊಳಗಡೆ ಕರ್ಕೊಂಡು ಹೋಗುತ್ತೆ. ಇದೊಂದು ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾವಾಗಿದ್ದು ಪವನ್ ರವರೇ ಈ ಸಿನಿಮಾದ ಹೀರೋ ಅಂದರೆ ತಪ್ಪಾಗಲ್ಲ. ರಾಮ ರಾಮರೇ ಕನ್ನಡದ ವಿಭಿನ್ನ ಪ್ರಯತ್ನಗಳ ಪಟ್ಟಿಯಲ್ಲಿ ರಾಮ ರಾಮರೇ ಕೂಡ ಒಂದು. ಈ ಸಿನಿಮಾ ನೋಡಿದಾಗ ನನಗೆ ಅನಿಸಿದ್ದು ನಮ್ಮಲ್ಲೇ ಒಳ್ಳೊಳ್ಳೆ ಸಿನಿಮಾ ತಂತ್ರಜ್ಞರಿದ್ದಾರೆ, ಅವರಿಗೆ ಸರಿಯಾದ ಕೆಲಸ ಸಿಗ್ತಾ ಇಲ್ಲ ಅಂತ. ರಾಮ ರಾಮರೇ ಸಿನಿಮಾವನ್ನು ಡೈರೆಕ್ಟ್ ಮಾಡಿರೋದು ಡಿ ಸತ್ಯಪ್ರಕಾಶ್ ಎನ್ನುವವರು. ರಾಮಣ್ಣ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಹಳೆಯ ಜೀಪ್ನಲ್ಲಿ ಪ್ರಯಾಣ ಬೆಳೆಸ್ತಾನೆ. ಈ ಕಡೆ ಮರಣದಂಡನೆ ಶಿಕ್ಷೆ ವಿಧಿಸಿರುವ ಒಬ್ಬ ವ್ಯಕ್ತಿ ಜೈಲಿಂದ ತಪ್ಪಿಸಿಕೊಳ್ತಾನೆ. ಮಾರ್ಗ ಮಧ್ಯದಲ್ಲಿ ರಾಮಣ್ಣನ ಜೀಪ್ನಲ್ಲಿ ಪಯಣ ಬೆಳೆಸ್ತಾನೆ. ಹಾಗೆ ಹಳ್ಳಿಯಿಂದ ಪ್ರೀತಿಸಿ ಓಡಿ ಹೋಗುವ ಒಂದು ಜೋಡಿ ಕೂಡ ಇವರನ್ನು ಸೇರಿಕೊಳ್ತದೆ. ಈ ಸಿನಿಮಾದಲ್ಲಿ ಭಗವದ್ಗೀತೆಯ ಸಾರವನ್ನು ಸೇರಿಸಲಾಗಿದೆ. ಚಿತ್ರಕಥೆಗೆ ಆ ಹಳೆಯ ಜೀಪ್ ಕೂಡ ಒಂದು ಅವಿಭಾಜ್ಯ ಅಂಗ ಅನ್ನಬಹುದು. ಆ ಜೀಪನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಸಾರಥಿಯಾಗಿದ್ದ ರಥಗೆ ಹೋಲಿಸಲಾಗಿದೆ. ಪ್ರೀತಿಸಿದ ಜೋಡಿಗೆ ಮದುವೆ ಮಂಟಪವಾದರೆ ಗರ್ಭಿಣಿಗೆ ಹೆರಿಗೆಯ ಕೋಣೆಯಾಗುತ್ತೆ. ಹೀಗೆ ಸಿನಿಮಾದಲ್ಲಿ ಆ ಜೀಪ್ಗೆ ಪ್ರಾಮುಖ್ಯತೆ ಕೊಡಲಾಗಿದೆ. ಇವರು ಬಳಸಿರುವಂತಹ ಲೊಕೇಶನ್, ಸಿನಿಮಾ ಮೇಕಿಂಗ್ ಎಲ್ಲ ಸೂಪರ್. ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೆಟ್ಟವನು ಒಳ್ಳೆಯವನಾಗೋದು, ಸಂಬಂಧಗಳ ಭಾವನೆಗೆ ಕೊಟ್ಟಿರುವ ಬೆಲೆ, ಇವೆಲ್ಲ ಸಿನಿಮಾ ನೋಡಿದ ಮೇಲೂ ನಮ್ಮನ್ನು ಕಾಡುತ್ತೆ. ಯಾವುದೇ ಸ್ಟಾರ್ ಇಲ್ಲದೆ ಚಿತ್ರಕಥೆಯನ್ನು ಹೀರೋ ಆಗಿ ಮಾಡಿ ಒಂದೊಳ್ಳೆ ಸಿನಿಮಾವನ್ನು ಕೊಟ್ಟಿದ್ರು ಡಿ ಸತ್ಯಪ್ರಕಾಶ್ ಅವರು. ಕಟಕ ಇದು KGF ಮ್ಯೂಸಿಕ್ ಡೈರೆಕ್ಟರ್ ಆದ ರವಿ ಬಸ್ರೂರ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಸಿನಿಮಾದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ನ ತುಂಬ ಚೆನ್ನಾಗಿ ತೋರಿಸಲಾಗಿದೆ. ಈ ಸಿನಿಮಾ 2017ರಲ್ಲಿ ರಿಲೀಸ್ ಆಗಿ 15 ಭಾಷೆಗಳಲ್ಲಿ ಡಬ್ ಆಗಿದೆಯಂತೆ. ಇಂಗ್ಲೀಷ್ಗೆ ಡಬ್ ಆದ ಮೊದಲ ಕನ್ನಡ ಚಿತ್ರ ಕೂಡ ಹೌದು. ಕರಾವಳಿ ಭಾಗದ ವಾಮಾಚಾರವನ್ನು ಭಯಾನಕವಾಗಿ ಪ್ರೆಸೆಂಟ್ ಮಾಡಲಾಗಿತ್ತು. ಚಿತ್ರದ ನಾಯಕನಿಗೆ 4 ವರ್ಷ ಇದ್ದಾಗಲೇ ತನ್ನ ತಾಯಿಯನ್ನು ಕಳೆದುಕೊಂಡು ಹಳ್ಳಿ ಬಿಟ್ಟು ಸಿಟಿಗೆ ಬಂದಿರುತ್ತಾನೆ. ಬೆಳೆದು ದೊಡ್ಡವನಾಗಿ ಮದುವೆಯಾಗಿ ಅವನಿಗೂ 4 ವರ್ಷದ ಮಗಳು ಹುಟ್ಟಿದಾಗ ತನ್ನ ಹಳ್ಳಿಗೆ ಫ್ಯಾಮಿಲಿ ಸಮೇತವಾಗಿ ಹಿಂದಿರುಗ್ತಾನೆ. ಅಲ್ಲೇ ಬಂದು ಶಾಲೆ ತೆರೆದು ಬಡ ಮಕ್ಕಳಿಗೆ ಶಿಕ್ಷಣ ನೀಡುವ ಉದ್ದೇಶ ಅವನದ್ದಾಗಿರುತ್ತೆ. ಆದರೆ ಅಲ್ಲಿ ತನ್ನ 4 ವರ್ಷದ ಮಗಳು ವಾಮಾಚಾರಕ್ಕೆ ತುತ್ತಾಗ್ತಾಳೆ. ಅದರಿಂದ ತನ್ನ ಮಗಳನ್ನು ಕಾಪಾಡಿಕೊಳ್ಳಲು ಚಿತ್ರದ ನಾಯಕ ತುಂಬ ಕಷ್ಟಪಡುತ್ತಾನೆ. ಈ ಕಥೆಯನ್ನು ಹೊಂದಿರುವ ಕಟಕ ಸಿನಿಮಾ ಒಂದು ವಿಭಿನ್ನ ಪ್ರಯತ್ನ. ಕರಾವಳಿಯ ಆಚಾರ ವಿಚಾರಗಳನ್ನು ತುಂಬ ಚೆನ್ನಾಗಿ ತೆರೆ ಮೇಲೆ ತಂದಿದ್ದಾರೆ. ಇದರ ವಿಜುವಲ್ ಕ್ವಾಲಿಟಿ, ಸೌಂಡ್ ಡಿಸೈನಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ನಾನು ನೋಡಿದ ಬ್ಲ್ಯಾಕ್ ಮ್ಯಾಜಿಕ್ ಸಿನಿಮಾಗಳಿಗಿಂತ ಈ ಸಿನಿಮಾದಲ್ಲಿ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳ್ತೀನಿ. ಗೆಳೆಯರೇ, ನಾವು ಕಮರ್ಷಿಯಲ್ ಸಿನಿಮಾಗಳಾಗಲಿ, ಲವ್ ಸ್ಟೋರಿ ಸಿನಿಮಾಗಳಾಗಲಿ, ಫ್ಯಾಮಿಲಿ ಡ್ರಾಮಾ ಆಗಲಿ, ಈ ಸಿನಿಮಾಗಳನ್ನು ನಾವು ಹೆಚ್ಚಾಗಿ ನೋಡ್ತೀವಿ. ಮೆಸೇಜ್ ಇರುವಂತಹ ಸಿನಿಮಾಗಳು, ನಮ್ಮ ನೆಲದ ಆಚಾರ ವಿಚಾರಗಳನ್ನು ಹೊಂದಿರುವಂತಹ ಸಿನಿಮಾಗಳು, ಜನಗಳಿಗೆ ಆಗಲಿ ಹಾಗೆ ಸರ್ಕಾರಕ್ಕೆ ಆಗಲಿ ಅರಿವು ಮೂಡಿಸುವಂತಹ ಸಿನಿಮಾಗಳನ್ನು ಸ್ಟಾರ್ ಹೀರೋಗಳ ಸ್ಥಾನದಲ್ಲಿರುವಂತಹವರು ಮಾಡಿದಾಗ ಮಾತ್ರ ಅದು ಜನಗಳಿಗೆ ತಲುಪುತ್ತೆ. ಎಕ್ಸಾಂಪಲ್ ಆಗಿ ದರ್ಶನ್ ರವರ ಕಾಟೇರ, ಪುನೀತ್ ರಾಜ್ಕುಮಾರ್ ಅವರ ಪೃಥ್ವಿ, ಹೀಗೆ ಸ್ಟಾರ್ ಹೀರೋಗಳು ಇಂತಹ ಸಿನಿಮಾಗಳನ್ನು ಮಾಡಿದಾಗ ಜನ ಬಂದು ನೋಡ್ತಾರೆ. ಒಂಬಾಳೆಯಂತಹ ಬಿಗ್ ಪ್ರೊಡಕ್ಷನ್ ಹೌಸ್ ಕಾಂತಾರ ಅನ್ನೋ ನಮ್ಮ ನೆಲದ ಕಥೆಯನ್ನು ಕೈಗೆತ್ಕೊಂಡು ಅದು ಇಡೀ ದೇಶಾದ್ಯಂತ ಪಸರಿಸಲಿಲ್ಲವೇ? ಆಗ ಕಂಟೆಂಟ್ ಓರಿಯೆಂಟ್ ಸಿನಿಮಾಗಳನ್ನು, ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳನ್ನು, ನಮ್ಮ ಮಣ್ಣಿನ ಕಥೆ ಇರುವಂತಹ ಸಿನಿಮಾಗಳನ್ನು ಆದಷ್ಟು ಸ್ಟಾರ್ ಹೀರೋಗಳು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ನನ್ನ ಈ ಲೀಸ್ಟ್ನಲ್ಲಿ ನಿಮಗೆ ಇಷ್ಟವಾದ ಸಿನಿಮಾ ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.